ನಮಸ್ಕಾರ. ಇಂದು ನಾವು ದೋಸೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಇಷ್ಟೆಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ 2 ಲೋಟ ಅಕ್ಕಿಯನ್ನು, 1 ಬ್ಯಾಡಗಿ ಮೆಣಸಿನಕಾಯಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟುಕೊಳ್ಳೋಣ. ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೋಟ ಉದ್ದಿನಬೇಳೆ, 1/4 ಲೋಟ ಕಡಲೆಬೇಳೆ, 1/4 ಲೋಟ ತೊಗರಿಬೇಳೆ, 1 ಸ್ಪೂನ್ ಮೆಂತ್ಯವನ್ನು ಹಾಕಿ ತೊಳೆದು ನೆನೆಸಿಟ್ಟುಕೊಳ್ಳೋಣ. ಅರ್ಧ ಲೋಟ ಅವಲಕ್ಕಿ ಮತ್ತು 1/4 ಲೋಟ ರವೆಯನ್ನು ನೆನೆಸಿಡೋಣ. ನಂತರ ಬೇಳೆಯನ್ನು ಸಪರೇಟ್ ರುಬ್ಬಿಕೊಂಡು ಒಂದು ಪಾತ್ರೆಗೆ ಬಗ್ಗಿಸಿಕೊಂಡು, ನಂತರ ಅಕ್ಕಿ ಮತ್ತು ಮೆಣಸಿನಕಾಯಿಯನ್ನು ನುಣ್ಣಗೆ ರುಬ್ಬಿಕೊಂಡು ಎರಡೂ ಮಿಶ್ರಣವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಸಕ್ಕರೆಯನ್ನು ಹಾಕಿ ತೆಳುವಾಗಿ ದೋಸೆಯನ್ನು ಹುಯ್ದು ಎರಡೂ ಬದಿಯಲ್ಲೂ ಬೇಯಿಸಿಕೊಂಡರೆ ರುಚಿಯಾದ ದೋಸೆ ಸವಿಯಲು ಸಿದ್ಧ.